ಎಂಥ ಸ್ಥಿತಿ ನೋಡಿ ನಮ್ಮ ದೇಶದ್ದು, ಎಂಥ ಸ್ಥಿತಿ. ಈ ರಾಜ್ಯ ಏನಾದರೂ ಚುನಾವಣೆ ನಡೆಸಲಿಕ್ಕೆ ಯೋಗ್ಯವಾಗಿತ್ತ? ಇವ್ರನ್ನ ನಂಬಲಿಕ್ಕೆ ಯೋಗ್ಯವಾಗಿರುವಂಥ ರಾಜ್ಯನ ಅದು? ಅಲ್ಲಿರುವಂಥ ಜನರು, ಜನನಾಯಕರು ನಂಬಿಕೆಗೆ ಯೋಗ್ಯರ? ಇಲ್ಲಿಂದ ಪ್ರವಾಸಕ್ಕೆ ಅಂತ ಹೋಗುವಂಥ ಪ್ರವಾಸದಿಂದಲೇ ಅವ್ರಿಗೆ ಕೂಳು, ಪ್ರವಾಸದಿಂದಲೇ ನೀರು. ಇಲ್ಲ ಅಂತಂದ್ರೆ ಇವರು ಮಣ್ಣು ತಿನ್ನಬೇಕಾಗತ್ತೆ, ಇವರು ಮಣ್ಣು ಕೂಡ ಸಿಗಲ್ಲ ಅಲ್ಲಿ. ಅಂಥದ್ರಲ್ಲಿ ಈ ರೀತಿ ಮನಸೋ ಇಚ್ಛೆ ನೀನು ಹಿಂದೂನಾ ಅಂತ ಕೇಳಿ ಹೊಡೆಯೋದು, ಕೆಲವ್ರನ್ನ ಬಟ್ಟೆ ಬಿಚ್ಚಿ ನೋಡಿ ಹೊಡೆದಿರೋದು, ಇದು ನಮ್ಮ ದೇಶ. ಎಂಥ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ, ಎಂಥ ಸಮಾಜದ ನಡುವೆ ಬದುಕ್ತಾ ಇದ್ದೀವಿ. ಹೇಗೆ ಒಳಗಡೆ ಬಂದಿರೋರೆಲ್ಲರೂ ಕೂಡ ಸ್ಥಳೀಯರ ಸಹಕಾರ ಇಲ್ದನೇ, ನೆರವಿಲ್ದನೇ ಪೆಹಲ್ಗಾವ್ ತನಕ ಯಾರಾದರೂ ಬರಲಿಕ್ಕೆ ಸಾಧ್ಯನಾ? ಕಲ್ಪಿಸ್ಗಳಿಗೂ ಕೂಡ ಸಾಧ್ಯನಾ? ನನ್ನನ್ನು ಕೊಂದುಬಿಟ್ಟೆ ನೀನು, ನನ್ನ ಗಂಡನ ಕೊಂದು, ನನ್ನೂ ಕೊಂದುಬಿಡು, ನನ್ನ ಮಗನ್ನೂ ಕೊಂದುಬಿಡು ಅಂತ ತಾಯಿ ಕೇಳಿದ್ರೆ ಹೋಗಿ ಮೋದಿಗೆ ಹೇಳು ಅಂದನಂತೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮೋದಿಗೆ ಹೇಳು ಅಂತ. ಇದು ನಮ್ಮ ದೇಶ. ಮಗ್ಗಲು ಮುರಿಲಿಲ್ಲ ಅಂತಂತಂದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಹುಡುಕಿ ಹೊಡಿಲಿಲ್ಲ ಅಂತಂತಂದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ನೀವು ಎಷ್ಟು ಅವ್ರ ತಲೆ ಸವರಿದ್ರು ಅಷ್ಟೇನೆ, ನೀವೆಷ್ಟು ರಮಿಸಿದ್ರು ಅಷ್ಟೇನೆ, ಎಷ್ಟು ಕೋಟಿ ಸುರಿದ್ರು ಅಷ್ಟೇನೆ, ಯಾವ ಉಪಯೋಗವೂ ಇಲ್ಲ. ಒಂದು ಸರಿ ಕಾಶ್ಮೀರವನ್ನು ಸ್ವಚ್ಛ ಮಾಡಿಬಿಡಬೇಕು, ಸಂಪೂರ್ಣ ಸ್ವಚ್ಛ, ಕ್ಲೀನ್. ಆವಾಗ ಮಾತ್ರ ಸರಿ ಹೋಗುತ್ತೆ ಇದು. ಇಲ್ಲಾಂದ್ರೆ ನಾವು ಇಂಥವನ್ನ ಪದೇ ಪದೇ ಓದ್ತಾನೆ ಇರ್ತೀವಿ, ಪದೇ ನೀವು ಕೇಳ್ತಾನೆ ಇರ್ತೀರಿ, ಹೊಟ್ಟೆ ಉರಿಸ್ಕೊತೀವಿ ಅಷ್ಟೇ. ನೋಡಿ, ಈ ತಾಯಿ ಕುತ್ಕೊಂಡಿರೋ ರೀತಿ ನೋಡಿ. ಈ ಹೆಣ್ಣುಮಗಳು ನಮ್ಮನೆಲ್ಲೋ ನಿಮ್ಮನೆಲ್ಲೋ ಇಂಥ ಸ್ಥಿತಿ ಆಗಿದ್ದಿದ್ರೆ ಆಕೆ ಕುತ್ಕೊಂಡಿರೋದು ನೋಡಿ. ಗಂಡನ ಶವ ಪಕ್ಕದಲ್ಲಿದೆ, ಬ್ಯಾಗ್ ಬಿದ್ದಿದೆ ಮುಂದ್ಗಡೆಗೆ, ದಿಕ್ಕು ತೋಚದ ರೀತಿಯಲ್ಲಿ ಕುತ್ಕೊಂಡಿದ್ದಾಳೆ. ಇದು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಜಮ್ಮು ಕಾಶ್ಮೀರದ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಪಹಲ್ಗಾಮ್ನ ದೃಶ್ಯಾವಳಿಗಳು. ಎಂಥ ಸಂದರ್ಭದಲ್ಲಿ ದಾಳಿ ಆಗಿರೋದು. ಅಮೆರಿಕದ ಉಪಾಧ್ಯಕ್ಷ ಭಾರತದಲ್ಲಿದ್ದಾರೆ, ಹಲವಾರು ಯೋಜನೆಗಳಿಗೆ ಸಹಿ ಆಗ್ತಾ ಇದ್ದಾರೆ. ಅಮೆರಿಕ ಭಾರತ ಒಟ್ಟೊಟ್ಟಾಗಿ ಹೆಜ್ಜೆ ಇಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ. ಇನ್ನೊಂದು ಕಡೆಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾರೆ, ಸೌದಿ ಅರೇಬಿಯಾದಲ್ಲಿದ್ದಾರೆ. ಇಲ್ಲಿ ತನಕ ಮೊನ್ನೆ ತನಕ ಸೌದಿ ಅರೇಬಿಯಾ ಪಾಕಿಸ್ತಾನದ ಬಹಳ ಅತ್ಯಾಪ್ತ ರಾಷ್ಟ್ರ, ಮಿತ್ರ ರಾಷ್ಟ್ರ. ಅಂತಹ ಕಡೆಗೆ ಮೋದಿ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಯಾಗಿದೆ. ತಕ್ಷಣಕ್ಕೆ ಮೋದಿ ವಾಪಸ್ ಬಂದಿದ್ದಾರೆ. ಬಂದ ತಕ್ಷಣ ಅವರು ಏರ್ಪೋರ್ಟಲ್ಲೇ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ನೋಡಿ, ಯಾವಾಗ ಭಾರತ ಬಹಳ ಹತ್ತಿರ ಆಗ್ತಾ ಇದೆ ಸೌದಿ ಅರೇಬಿಯಾಕ್ಕೆ ಅಂತ ಗೊತ್ತಾಯಿತು, ಈ ಸಂದರ್ಭದಲ್ಲಿ ಅಮೆರಿಕದ ಉಪಾಧ್ಯಕ್ಷ ಭಾರತದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಎಲ್ಲಿ ತನಕ ಬಂದು ಹೊಡೆದಿರೋದು, ಎಲ್ಲಿ ತನಕ? ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ರಾಜ್ಯ ಚುನಾವಣೆ ನಡೆಸಲಿಕ್ಕೆ ಯೋಗ್ಯವಾಗಿತ್ತಾ? ಅಲ್ಲಿನ ದೇಶದ್ರೋಹಿಗಳ ಜೊತೆಗೆ ಇದೇ ಬಿಜೆಪಿಯವರು ಸರ್ಕಾರ ಮಾಡಿದ್ರಲ್ಲ, ಅವರಿಗೆ ನಿಜಕ್ಕೂ ರಾಜ್ಯ ಆಳುವಂತ ಯೋಗ್ಯತೆ ಇತ್ತ? ನನ್ನ ಪ್ರಶ್ನೆ ಇದು. ಅದಾದ್ಮೇಲೆ ಈಗ ಸರ್ಕಾರ ಬಂದಿದೆ, ಮುಖ್ಯಮಂತ್ರಿ ಇದ್ದಾರೆ, ಕೇಂದ್ರ ಕೋಟಿ ಸುರಿತಾ ಇದೆ. ಇದಕ್ಕೆ ನೀವು ಅನ್ನ ತಿನ್ನೋದೇ ಇಲ್ಲಿಂದ ಹೋಗಿ ಕೊಡ್ತಾರಲ್ಲ ಭಿಕ್ಷೆ ರೀತಿಯಲ್ಲಿ, ಅದರಲ್ಲಿ ನೀವು ಅನ್ನ ತಿನ್ನೋದು. ನೀವು ಹೀಗೆ ಜನರನ್ನ ಕೊಲ್ತಾರೆ ಅಂತಂತಂದ್ರೆ ನೀವು ಯೋಚನೆ ಮಾಡಿ, ಇದು ಎಷ್ಟರ ಮಟ್ಟಿಗೆ ಈ ರಾಜ್ಯ ಹದಗೆಟ್ಟು ಹೋಗಿದೆ ಅಂತ, ಎಷ್ಟರ ಮಟ್ಟಿಗೆ ಈ ರಾಜ್ಯ ಹದಗೆಟ್ಟು ಹೋಗಿರಬೇಕು. ಇದು ಸಂಗತಿ. ಏನು ಇಡೀ ದೇಶ ಆಗ್ರಹಿಸ್ತಾ ಇದೆ, ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ.